ನಮಸ್ಕಾರ. ನಾವು ಇವತ್ತು ಮಾತಾಡಬೇಕು ಅಂದಿದ್ದು ಸಂತೋಷ, ಖುಷಿ, ಅದ್ರ ಬಗ್ಗೆ ಮಾತಾಡೋಣಂತ್ರಿ. ಖುಷಿ ಅಂದ್ರೇನ್ರಿ, ಸಂತೋಷ ಅಂದ್ರೇನು? ನಂಬಲ್ಲೇ ಇರ್ತದ್ರಿ ಅದು. ಖುಷಿನೂ ಪಡೋದು ನಂಬಲ್ಲೇ ಇರ್ತದ, ದುಃಖ ಪಡೋದು ನಂಬಲ್ಲೇ ಇರ್ತದ. ಹೆಂಗಂದ್ರೆ ಹೆಂಗೆ ಬರ್ತದಲ್ಲ ಜೀವನ, ಹಂಗೆ ಹೋದ್ವಿ ಅಂದ್ರೆ ಖುಷಿಯಿಂದ ಇರ್ಬೋದು ನಾವು. ನಮ್ಗೆ ಅದು ಇಲ್ಲಲ್ಲ, ನಂಬಲ್ಲಿ ಇದು ಇಲ್ಲಲ್ಲ, ಹಂಗಿದ್ರೆ ಚಂದ ಇರ್ತಿತ್ತು, ಹಿಂಗಿದ್ರೆ ಚಂದ ಇರ್ತಿತ್ತು, ಕಾರ್ ಇರಬೇಕಾಗಿತ್ತು, ಮನಿ ಇರಬೇಕಾಗಿತ್ತು, ಈ ಥರದ ಆಸೆಗೆ ನಿಲುಕನೇ ಇರಂಗಿಲ್ಲ ರೀ. ಅಷ್ಟೆಲ್ಲ ಆಸೆ ಪಟ್ಕೊಂಡು ಹೋದ್ವಿ ಅಂದ್ರೆ ಇದ್ದ ಖುಷಿನೂ ಕಳ್ಕೊಂಡು ಬರೀ ದುಃಖ ಪಡೋದೇ ಆಗ್ತದೆ ರೀ. ಅದಕ್ಕೆ ನಂಬಲ್ಲೇನು ಕೊಟ್ಟಿರ್ತಾನಲ್ಲ ದೇವರು, ಅದ್ರೊಳಗನೆ ಇದ್ದ ಸಣ್ಣ ಸಣ್ಣ ವಿಷಯಕ್ಕೂ ಖುಷಿ ಪಡದ್ರಿ. ನಂಬಲ್ಲಿ ಎಷ್ಟು ಇರ್ತದಲ್ಲ ಅಷ್ಟೇ ಸಣ್ಣ ಸಣ್ಣ ಖುಷಿ ಪಡದ್ರಿ. ಅದ್ರೊಳಗೆ ಖುಷಿನ ಕಾಣೋದು, ಆಮೇಲೆ ಬೇರೆಯವ್ರಿಗೆ ಸಹಾಯ ಮಾಡೋದ್ರಿಂದ ಖುಷಿನ ಕಾಣೋದು. ಅಯ್ಯೋ ನಂಬಲ್ಲೇ ಇಲ್ಲ, ನಮ್ಮ ಪೇಮೆಂಟ ನಮಗೆ ಸಾಕಾಗವಲ್ದು, ಮನಿದು ನಡ್ಸೋಕ್ಕಾಗವಲ್ದು, ಬೇರೆಯವ್ರಿಗೆಲ್ಲ ಸಹಾಯ ಮಾಡಮ್ರಿ ಅಂತೀರೇನು? ಅಂದ್ರೆ ದುಡ್ಡಿನ ಸಹಾಯ ಮಾಡಿದ್ರೇ ಸಹಾಯ ಅಲ್ರಿ, ಕೈ ಸಹಾಯ ಮಾಡ್ಬೋದು, ಬಾಯಿ ಸಹಾಯ ಮಾಡ್ಬೋದು. ಅಂದ್ರೆ ಉದಾಹರಣೆಗೆ ಈಗ ಎಲ್ಲರ ಹೊಂಟಿರ್ತೀವಿ ಅಂತಿಕೋರಿ, ಬಸ್ನ್ಯಾಗ ಸೀಟ್ ಒಬ್ಬ ಪ್ರೆಗ್ನೆಂಟ್ ಇದ್ದ ಹೆಣ್ಮಗಳಾಗಿರ್ಬೋದು, ಅಜ್ಜ ಅಜ್ಜಿ ಇವ್ರು ಯಾರ ಬಂದಿರ್ತಾರ ಅಂದ್ರೆ ಅವ್ರಿಗೊಂದು ಸೀಟ್ ಬಿಟ್ಟು ಕೊಡ್ರಿ, ಅದ್ರೊಳಗನೆ ಎಷ್ಟು ಖುಷಿ ಆಗ್ತದ್ರಿ. ಒಂದೇನೋ ಹೆಲ್ಪ್ ಮಾಡಿದ್ವಿ ಅಂತ. ಬಸ್ನ್ಯಾಗ ಸೀಟ್ನಾಗ ಕೂತಿರ್ತಲ್ರಿ, ಇಬ್ರು ದೊಡ್ಡವರು ಒಂದು ಹುಡುಗ ಕೂತಿರ್ತದಂದ್ರೆ ಒಂದು ಸ್ವಲ್ಪ ಖುಷಿನ ತೊಡಿ ಮೇಲೆ ತಗೋರಿ ಅಂತ ಅಂತಾರೆ. ಕೂಡ್ಲಿಕ್ಕೆ ಆಗಲ್ಲ, ಅಜ್ಜ ವಯಸ್ಸಾಗ್ಯದ, ಅಜ್ಜಿ ವಯಸ್ಸಾಗ್ಯದ, ಸರಿ ರೀ ಅಂದ್ರೆ ನಾವು ಟಿಕೆಟ್ ತೆಗಿಸ್ಕೊ ಬಂದೀವಿ, ನಾವೇನು ಹಂಗೆ ಪುಕ್ಷಟೆ ಬಂದಿಲ್ಲ, ನಿಮಗೆಲ್ಲಿ ಜಾಗ ಕೊಡಮ್, ನಾವು ಅಲ್ಲಿಂದ ಬಂದೀವಿ. ಅದ್ರಾಗಿ ಫ್ರೀ ಬಸ್ ಆಗಿಂದ ಗದ್ಲನೇ ಗದ್ಲರಿ. ಹಂಗೆ ಇರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಂತ ಇರ್ತದ್ರಿ. ಒಂಚೂರು ಖುಷಿನ ಅತ್ತೆಗೆ ಕೂಡಿಸ್ಕೊಂಡು ಅವ್ರನ್ನ ಕೂಡಿಸ್ಕೊಂಡು ಕೂತೀವಿ ಅಂದ್ರೆ ಜಗಳ ತೆಗಿಲಾರ್ದ ಅಲ್ಲಿ ಅವ್ರ ಮನಸ್ಸಿಗೂ ಖುಷಿ ಆಗ್ತದೆ, ನಮಗೂ ಖುಷಿ ಆಗ್ತದ್ರಿ. ಈಗ ದ್ವೇಷ ಇಟ್ಕೊಂಡು ಮನುಷ್ಯನಾಗ ಬರೀ ಉರಿತಾರಂತಾರಲ್ಲ, ಹಂಗಿದ್ರೆ ಯಾವತ್ತೂ ಖುಷಿಯಿಂದ ಇರ್ಲಿಕ್ಕೆ ಚಾನ್ಸೇ ಇಲ್ಲರಿ. ಆಮೇಲೆ ಇನ್ನೊಬ್ಬರ ಖುಷಿಯೊಳಗೂ ನಾವು ಖುಷಿನ ಕಾಣ್ಬೋದು ರೀ. ನಮ್ಮ ಕೈಲಿ ಆಗಂಗಿಲ್ಲ ಅಂದ್ರೆ ಬೇರೆಯವರು ಏನಾರ ಮಾಡ್ತಾಯಿರ್ತಾರಲ್ಲ ಅದನ್ನ ನೋಡಿ ಖುಷಿ ಪಡೋದು. ಹೆಂಗೆ ಹುರ್ಕೋಬಾರ್ದ್ರಿ ಒಟ್ಟಿನ, ಹೆಂಗೆ ಅವ್ರಿಗೆ ಅಷ್ಟದ ನಮಗಿಲ್ಲಿ ನೋಡೋದು ಅಂತೇಳಿ ಯಾವಾಗಲೂ ಜೋತ್ ಮುಖ ಹಾಕೊಂಡು ಹಿಂಗೆ ಕೂಡೋದ್ರಿಂದ ಚಿಂತೆ ಯಾರಿಗಿರಂಗಿಲ್ಲ ರೀ. ಎಲ್ಲರಿಗೂ ಚಿಂತೆ ಇರ್ತಾವ್ರಿ. ಮಿಡ್ಲ್ ಕ್ಲಾಸ್ ಮಂದಿಗಂತೂ ಚಿಂತೆ ನಮ್ಮ ಮನೆ ದೇವ್ರಿದ್ದಂಗೆ ರೀ. ಅದು ಯಾರಿಗೆ ಬಿಡಂಗೆ ಇಲ್ಲರಿ. ಅದು ಚಿಂತಿನ ಕಟ್ಕೊಂಡೇ ಬಂದುಬಿಟ್ಟಿರ್ತೀವಿ ನಾವು. ಏನು ಮಾಡಿದ್ರೂ ಅದು ಹೋಗೋಕ್ಕೆ ಚಾನ್ಸೇ ಇಲ್ಲರಿ. ಹಂಗಂತೇಳಿ ಬರೀ ಬೇರೆಯವ್ರು ಯಾರು ಭೇಟಿ ಆದ ತಕ್ಷಣ ಬರೀ ನಮ್ಮ ಕೆಟ್ಟದ್ದನ್ನೇ ಹೇಳ್ಕೊತ ಹೋಗೋದು, ನಮ್ಮ ಬಗ್ಗೆ ಬರೀ ನಮ್ಗೆ ಹಂಗಾಯ್ತು, ನಮ್ಗೆ ಹಿಂಗಾಯ್ತು, ನಮ್ಮ ಗೋಳನ್ನೇ ಅವ್ರಿಗೆ ಹೇಳ್ಕೊತ ಹೋದ್ವಿ ಅಂದ್ರೆ ಈ ಪೈಕಿ ಯಾಕಾರ ಬರ್ತಾಳೋ ಮರಾಯ ಬಂದ್ಲಾರ ಬರೀ ತನ್ನ ಗೋಳಕ್ಕೆ ಹೇಳ್ಬೇಕಂತಾರೆ. ಅದು ಬೇಡ. ನಮ್ಮ ಕಷ್ಟ ನಮ್ಮದು ನಮ್ಮ ಸುತ್ತ ಒಂದು ಸ್ವಲ್ಪ ಬೇಜಾರಾಗ್ತದ, ಇಲ್ಲ ಅನ್ನಂಗಿಲ್ಲ. ಅದನ್ನು ನಮ್ಮ ಮನ್ಯಾಗನೇ ಕಷ್ಟ ಎಷ್ಟಾಗ್ತದೋ ಅಷ್ಟು ದುಃಖನ ಅನುಭವಿಸಿ ಕೊರೆಗೆ ಏನಾರ ಮಾಡಿ ಅದನ್ನ ಅಲ್ಲೇ ಬಿಟ್ಟು ಬಿಡೋದ್ರಿ. ಬಿಟ್ಟು ಹೊರಗೆ ಬಂದಾಗ ನಾರ್ಮಲ್ಲಾಗಿ ಇರೋದು, ಎಲ್ಲರ ಜೊತೆ ಖುಷಿಯಿಂದ ಇರೋದು. ನಮ್ಮ ಕಷ್ಟನ ಅವ್ರ ಮುಂದೆ ಇದು ಅವ್ರ ಖುಷಿನೇ ಯಾಕೆ ಕಸ್ಕೋಬೇಕು? ಹೌದಿಲ್ರಿ. ಅವ್ರ ಜೊತೆ ನಾವು ನಕ್ಕೋತ ಆಡ್ಕೋತಾ ಇದ್ವಿ ಅಂದ್ರೆ ಅಲ್ಲಿ ಒಂದು ಏನೋ ಒಂದು ಪಾಸಿಟಿವ್ನೆಸ್ ಬರ್ತದ್ರಿ. ಈಗ ಇದ್ಲಂದ್ರೆ ಏನೋ ಒಂಥರ ಖುಷಿ ಆಗ್ತದ ಅಂತ ಹಂಗೆ ಅನಿಸ್ಬೇಕ್ರಿ. ಬೇರೆಯವ್ರನ್ನ ನಗಿಸ್ಬೇಕ್ರಿ, ನಗಿಸೋದ್ರೊಳಗೆ ನಾವು ಖುಷಿನ ಕಾಣ್ಬೇಕ್ರಿ. ಆಮೇಲೆ ಇನ್ನೊಂದಂದ್ರೆ ಫಂಕ್ಷನ್ಗೆ ಹೋಗಿರ್ತೀವಲ್ರಿ, ಫಂಕ್ಷನ್ಗೆ ಹೋದಾಗ ಖುಷಿ ಕೊಡೋದಕ್ಕಿಂತ ಹೊಟ್ಟೆ ಉರ್ಸೋರನ್ನೇ ಭಾಳ ಬಂದಿರ್ತಾರೆ. ಎಲ್ಲರೂ ಹಂಗೆ ಇರ್ತಾರೆ ಅನ್ನಂಗಿಲ್ಲ, ಕೆಲವೊಬ್ಬರು ಮಾತ್ರ. ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತೀವಿ, ಒಬ್ಬಾಕಿ ಮಿಡ್ಲ್ ಕ್ಲಾಸ್ನಾಕಿ ತನಗೆ ಮನ್ಯಾಗ ಕಷ್ಟ ಭಾಳ ಇರ್ತದೆ ರೀ, ರಗಡ್ ಚಿಂತೆ ಇರ್ತಾವ, ಕಮಿಟ್ಮೆಂಟ್ಗಳು, ಹುಡುಗರು ಸ್ಕೂಲ್ ಫೀಸು, ಬರೋ ಪೇಮೆಂಟ್ ಸಾಕಾಗ್ತಿರಂಗಿಲ್ಲ, ಏನು ಮಾಡಬೇಕು, ಎಲ್ಲ ಈ ಟೆನ್ಷನ್ ಸಾಕಾಗ್ಬಿಟ್ಟದ ಅಂತ ಅಂದ್ಕೊಂಡೂ ಸಹಿತ ಹೆಂಗೋ ಅದನ್ನೆಲ್ಲ ಮರೆತು ಮುಚ್ಚಿಟ್ಕೊಂಡು ಖುಷಿಯಿಂದ ಫಂಕ್ಷನ್ ಆಚರಿಸ್ಬೇಕು, ಫಂಕ್ಷನ್ ಮಾಡಬೇಕು, ನಾನು ಭಾಗವಹಿಸ್ಬೇಕು ಅಂತೇಳಿ ಫಂಕ್ಷನ್ಗೆ ಹೋಗಿರ್ತಾಳೆ. ಹೋದಾಗ ಖುಷಿನ ಪಡಿಸೋರ್ಕಿಂತ ಕಿತ್ಕೊಳ್ಳೋರು ಭಾಳ ಜನ ಇರ್ತಾರೆ. ಅಂಥವ್ರು ಇರ್ತಾರೆ, ಎಲ್ಲರೂ ಹಂಗೆ ಇರೋಂಗಿಲ್ಲ, ಕೆಲವೊಬ್ಬರು ಮಾತ್ರ. ಹೆಂಗೆ ಕಿತ್ಕೋತಾರ ಅಂದ್ರೆ, ಆಕಿ ಬಂದ್ಲಂದ್ರೆ, ಮಿಡ್ಲ್ ಕ್ಲಾಸ್ನಾಕಿ ಬಂದ್ಲಂದ್ರೆ ಅವರು ಒಂದು ಗ್ರೂಪ್ ಕೂತಿರ್ತದ್ರಿ, ಒಂದು ಗ್ರೂಪ್ ಇರ್ತಾರೆ, ಅವ್ರು ಅಂಥವ್ರು ಗ್ರೂಪ್ ಇರ್ತಾರೆ. ಅವ್ನು ಕೆಲವೊಬ್ಬರು ಮೈ ತುಂಬ ಬಂಗಾರ ಹಾಕೊಂಡು ಕೂತಿರ್ತಾರೆ ರೀ. ಅವರು ಫುಲ್ಲು ಬಂಗಾರಮಯವಾಗಿರ್ತಾರೆ. ಆಕಿ ಸಿಂಪಲ್ಲಾಗಿ ಒಂದು ಮಂಗಳಸೂತ್ರ ಹಾಕ್ಕೊಂಡು ಬಂದಿರ್ತಾಳೆ. ಅವಾಗ ಅವರವರೇ ಮಾತಾಡ್ಕೊಳ್ಳೋದು ಒಂದು ರೀತಿ ಆಗಿರ್ತದೆ, ಈಗಿನ ಚುಚ್ಚು ಮಾತುಗಳು ಒಂದು ರೀತಿ ಆಗಿರ್ತದೆ, ಒಂಥರ ಕೀಳಾಗಿ ನೋಡೋದು. ಒಬ್ಬೊಬ್ರು ಹೆಂಗಿರ್ತಾರಂದ್ರೆ ರೀ, ಮುಖ ನೋಡಿ ಮಾತಾಡ್ಸಂಗಿಲ್ಲ ರೀ. ಮೊದಲು ಕೊರಳು ನೋಡ್ತಾರ, ಕೈ ನೋಡ್ತಾರ, ಕಾಲು ನೋಡ್ತಾರ, ಈ ಥರದ್ದು ಇರ್ತಾವ್ರಿ. ಯಾಕೆ ಬೇಕ್ರಿ? ಅವ್ರಿಗೆ ಖುಷಿ, ಅವ್ರ ಇಷ್ಟ. ಅವ್ರ ಹತ್ರ ಬಂಗಾರ ಇಲ್ಲ, ನಿಮ್ಮ ಹತ್ರ ಬಂಗಾರ ಅದಲ್ಲ, ಹಾಕೋರಿ. ಬೇರೆಯವ್ರಿಗೆ ಯಾಕೆ ಚೂಸ್ತೀರಿ ಹಂಗೆ? ಅವ್ರ ಹತ್ರ ಇರಲಿಲ್ಲ ಅಂದ್ರೆ ಅವ್ರದ್ದು ಏನು ಪ್ರಾಬ್ಲಮ್ ಇರ್ತದೋ ಏನು? ಮಾತಾಡ್ಸ್ಲಿಕ್ಕೆ ಏನು ಬಂದದ? ಬಂಗಾರೇನು ಕಟ್ಕೊಂಡು ಹೋಗ್ತೀವಿ ರೀ ಯಾರ? ಖುಷಿಯಿಂದ ಮಾತಾಡೋದು ಇರ್ತದ್ರಿ. ಈಕಿ ಏನು ಬರ್ತಾಳಲ್ರಿ, ಬಂದ್ಲಂದ್ರೆ ಅದು ತನ್ನ ಬಲ್ಲಿ ಆ ಫೀಲೇ ಇರಂಗಿಲ್ಲ, ನನ್ನ ಬಲ್ಲಿ ಇಲ್ಲ ಅಂತಿಕೊಂಡು ಖುಷಿಯಾಗಿ ಎಲ್ಲರ ಜೊತೆ ನಕ್ಕೋತ ಆಡ್ಕೋತ ಮಾತಾಡ್ಕೋತ ಏನು ಮಾಡ್ಬೇಕಲ್ಲ ಫಂಕ್ಷನ್ನ ಫುಲ್ ಖುಷಿಯಿಂದ ಮಾಡಿಬಿಡ್ತಾಳೆ. ಆದರೆ ಇವ್ರು ಹಿಂಗೆ ಚುಚ್ಚು ಮಾತುಗಳನ್ನು ಕೇಳಿದ್ಲಂದ್ರೆ ಆಕೆಗೆಲ್ಲೋ ಒಂದು ಕಡೆ ಬೇಜಾರಾಗಿಬಿಡ್ತದೆ. ಹಂಗೆ ಬಂಗಾರಕ್ಕೆ ವ್ಯಾಲ್ಯೂ ಕೊಡ್ಲಾರ್ದ ಮನುಷ್ಯರಿಗೆ ವ್ಯಾಲ್ಯೂ ಕೊಟ್ಟು ಖುಷಿಯಿಂದ ಎಲ್ಲರ ಜೊತೆ ಇದ್ದುಬಿಟ್ರೆ ಎಲ್ಲರೂ ಸಂತೋಷವಾಗಿರ್ಬೋದು. ಹೌದಲ್ರಿ?
ಅದಕ್ಕೆ ಹೇಳ್ತೀನಿ ರೀ, ಮನುಷ್ಯರಿಗೆ ವ್ಯಾಲ್ಯೂ ಕೊಡ್ರಿ, ದುಡ್ಡಿಗೆ ವ್ಯಾಲ್ಯೂ ಕೊಡಬಾರ್ದು. ಆಮೇಲೆ ಇನ್ನೊಂದು ರೀ, ಫ್ರೆಂಡ್ಸ್ ಯಾರ ಭೇಟಿ ಆಗಿದ್ರ ಅಂದ್ರೆ ಫಸ್ಟ್ ಆರಾಮನ್ ಅಂತ ಕೇಳ್ತಾರೆ, ಹಾಂ ಆರಾಮ ಅಂತೀವಿ. ಆಮೇಲೆ ಶುರುವಾತದ ನೋಡ್ರಿ, ಹೆಂಗದ ನಿಮ್ಮ ಲೈಫು, ಹೆಂಗೆ ಖುಷಿ ಇದೆಯಾ? ಏನು ಖುಷಿ ಏನೇ ಬಿಡ ತಾಯಿ, ಯಾ ಖುಷಿ ಇರೋದು ಈ ಪೇಮೆಂಟರೇ ಎದಕ್ಕೂ ಸಾಕಾಗಂಗ್ಲಲ್ಲಿ, ಏನು ಮಾಡ್ಬೇಕಂತಲೇ ಗೊತ್ತಾಗೋಲ್ದು. ಹುಡುಗರು ಫೀಸರಿ ಇಷ್ಟ ಆಗ್ಯದ, ಎಲ್ಲನೂ ತುಟ್ಟಿ ಆಗ್ಯಾವ, ಹೆಂಗೆ ಬದುಕ್ಬೇಕನೇ ಯವ್ವ ಸಾಕಾಗ್ಯದ ಅಂತೀವಿ. ಆದ್ರೂ ಅದೆಲ್ಲ ಸ್ವಲ್ಪ ಹೊತ್ತು ಮಾತಾಡಿದ್ರೆ ಏನೋ ಸ್ವಲ್ಪ ಹೊತ್ತು ಖುಷಿ ವಿಷಯಗಳು ಇರ್ತಾವ್ರಿ. ಫ್ರೆಂಡ್ಸ್ ಜೊತೆ ಸೇರಿದಾಗ ಖುಷಿ ಇಲ್ಲಾರ್ದ ಇರಂಗೇ ಇಲ್ರಿ. ಅದಕ್ಕೆ ನಾನು ಅಂತೀನಿ, ಫ್ರೆಂಡ್ಸ್ ಒಳಗೋದ್ರೂ ಮೇಲು ಕೀಳು ಅಂತ ಮಾಡಬಾರ್ದು. ಹೈಸ್ಕೂಲು, ಪ್ರೈಮರಿ, ಕಾಲೇಜ್ ಲೈಫ್ನಾಗ ಇರಂಗಿಲ್ಲ ರೀ ಆ ಥರ. ಎಲ್ಲರ ಫ್ರೆಂಡನ್ನ ಇದು ಆ ಥರ ಇರಂಗಿಲ್ಲ ರೀ. ಎಲ್ಲರೂ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋ ಮುಂದಾಗ ಯಾರೂ ಆಸ್ತಿ ಪಾಸ್ತಿ ಇಂಥವೇನು ನೋಡ್ತಿರಂಗಿಲ್ಲ. ಆ ಭಾವನೆನೇ ಬಂದಿರಂಗಿಲ್ಲ ರೀ ಸಣ್ಣವರಿದ್ದಾಗ ಫ್ರೆಂಡ್ಶಿಪ್ ಮಾಡ. ಅದು ಸ್ವಲ್ಪ ಆಮೇಲೆ ಏಜ್ ಆದಂಗೆ ಮದುವೆ ಆಗಿಂದ ಈಗೋಗಳು ಶುರುವಾಗ್ತಾವ್ರಿ. ಆಕಿ ಶ್ರೀಮಂತಳು, ಈಕಿ ಬಡವಳು ಅಂತೆ, ಅದು ಇಟ್ಕೋಬಾರ್ದು ಅಂತ ನನ್ನ ಅನಿಸಿಕೆ ನೋಡ್ರಿ. ಆಮೇಲೆ ಇನ್ನೊಂದು ಎದ್ರಾಗ ಖುಷಿ ಪಡೋದಂದ್ರೆ, ಬೇರೆಯವ್ರ ಮಕ್ಕಳು ಯಾರ ರಿಸಲ್ಟ್ ಬಂದಿತ್ತಂದ್ರೆ, ಅವ್ರು ಶಾಣೆ ಇದ್ರಂದ್ರೆ, ಎದುರಾಗಾದ್ರೂ ಮುಂದೆ ಬಂದ್ರಂದ್ರೆ ಅವ್ರನ್ನ ಹೊಗಳಿ ಮನಸಾರೆ ಖುಷಿ ಪಟ್ಟು ನೋಡ್ರಿ, ಅದು ಎಷ್ಟು ಖುಷಿ ಸಿಗ್ತದೆ. ಮ್ಯಾಲಿನ ಮಾತಿಗೆ ಚಲೋ ಬಂತಾನೋ, ಹೌದಾ, ಅಂದು ಈ ಕಡೆ ಮರಗಳು ಅಂತ ಅನ್ನೋದ್ರಿಂದ ಖುಷಿನೇ ಸಿಗಂಗಿಲ್ಲ ರೀ ನಮ್ಮ ಮನಸ್ಸಿನಾಗ. ಮನಸ್ಸಿಂದ ಹಾರೈಸ್ಬೇಕ್ರಿ. ನಮ್ಮ ಮಕ್ಕಳು ಅಷ್ಟು ಕಷ್ಟ ಇದ್ದಾರ, ಬೇರೆಯವ್ರ ಮಕ್ಕಳು ಶಾಣೆ ಇದ್ದಾರ, ಎಲ್ಲದ್ರಾಗೂ ಮುಂದೆ ಬರ್ತಾರಂದ್ರೆ ಅವ್ರು ನೋಡಿ ಖುಷಿ ಪಟ್ಟಿವಂದ್ರೆ ನಮ್ಮ ಮಕ್ಕಳೇ ಬಂದಷ್ಟು ಖುಷಿ ಆಗ್ತದ್ರಿ. ಅದು ಅನುಭವಿಸ್ಬೇಕಂದ್ರೆ ಮನಸಾರೆ ನಾವು ಬೇರೆಯವ್ರಿಗೆ ಹಾರೈಸ್ಬೇಕ್ರಿ, ಅಂದಾಗ ಮಾತ್ರ ಖುಷಿ ಪಡ್ಲಿಕ್ಕೆ ಸಾಧ್ಯ. ಈಗ ಇಬ್ಬರು ಮಕ್ಕಳು ಓದ್ತಿರ್ತಾರೆ ಅನ್ಕೋರಿ, ಅವ್ರ ಮಗಂದು ಜಾಸ್ತಿ ರಿಸಲ್ಟ್ ಬಂತು, ನಮ್ಮ ಮಗನ ಕಡಿಮೆ ಬಂತು ಅಂದ್ರೆ ಅಲ್ಲಿ ಒಂದು ಸ್ವಲ್ಪ ಆಗ್ತದೆ ಬಿಡ್ರಿ. ಇಲ್ಲ ಅನ್ನಂಗಿಲ್ಲ, ಎಲ್ಲ ಅಮ್ಮದೇವ್ರಿಗೂ ತಮ್ಮ ಮಕ್ಕಳು ಮುಂದೆ ಬರಬೇಕು, ತಮ್ಮ ಮಕ್ಕಳು ಎಲ್ಲದ್ರಾಗೂ ಮುಂದಿರ್ಬೇಕು ಅನ್ನೋದು ಇರ್ತದೆ, ಇಲ್ಲ ಅನ್ನಂಗಿಲ್ಲ. ಆದ್ರೂ ಬರಲಿಲ್ಲಲ್ಲ, ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು ಅಡ್ಡಿ ಇಲ್ಲ. ಬೇರೆಯವ್ರ ಮಕ್ಕಳು ಬಂದ ನಂತರ ಖುಷಿ ಪಡ್ರಿ, ಅದ್ರಾಗ ಖುಷಿ ಇರ್ತದ್ರಿ ನಮಗೂ. ಈಗ ನಾವೆಲ್ಲಾರು ಹೋಗಿರ್ತೀವಲ್ರಿ, ಅವ್ರು ಯಾರಾದರೂ ಎಷ್ಟಾರು ಹಾಕೊಂಡಿರಲಿ, ಏನಾರ ಮಾಡಿರಲಿ, ನಿಮ್ಮಲ್ಲಿ ಒಂದು 500 ರೂಪಾಯಿ ಸೀರೆ ಇರ್ತದಲ್ಲ, ಅಟ್ಲೀಸ್ಟ್ ಒಂದು ಸರ ಇರ್ತದಲ್ಲ, ಅದರೊಳಗೆ ಖುಷಿ ಪಡ್ರಿಲ್ಲ. ಅವ್ರ ಬಲ್ಲಿ ಹಂಗದ, ಇವ್ರ ಬಲ್ಲಿ ಹಿಂಗದ ಅಂದ್ಕೊಂಡು ಸುಮ್ಮ ಕೂತೀವಿ ಅಂದ್ರೆ ಮತ್ತಿಷ್ಟು ಮನಃಶಾಂತಿನೇ ಹಾಳಾಗ್ತದ್ರಿ ನಮ್ಗೆ. ಅವ್ರು 25,000 ರೂಪಾಯಿದು ರೇಷ್ಮೆ ಸೀರೆ ಉಟ್ಕೊಂಡಿದ್ರಂದ್ರೆ ನಮ್ಮಲ್ಲಿ 500 ರೂಪಾಯಿ ಸೀರೆ ಇರ್ತದಲ್ಲ, ಅದನ್ನೇ ಖುಷಿಯಿಂದ ಉಟ್ಕೊಂಡಿವಿ ಅಂತಿಕೋರಿ. ಯಾವಾಗಲೂ ಮನಸ್ಸೊಳಗೆ ಖುಷಿ ಇರ್ಬೇಕ್ರಿ. ಮನಸ್ಸೊಳಗೆ ಖುಷಿ ಇತ್ತಂದ್ರೆ ಮುಖ ತಾನೇ ಚಂದ ಕಾಣ್ತದ್ರಿ. ಯಾವುದೇ ಸೀರೆ ಉಟ್ಕೊಂಡ್ರು ಸಿಂಪಲ್ ಆಗಿದ್ರೂ ಚಂದನೇ ಕಾಣಿಸ್ತಾರೆ ಅವ್ರು. ಯಾಕಂದ್ರೆ ನಗುಮುಖ ಇರ್ಬೇಕ್ರಿ ಯಾವಾಗಲೂ. ಉರಿಬಾರ್ದು, ಮುಖ ಒಳಗೆ ದ್ವೇಷ ಇಟ್ಕೊಂಡಿರ್ಬಾರ್ದು, ಅಸೂಯೆ ಪಡಬಾರ್ದು ಯಾರ ಬಗ್ಗೆನೂ. ಸರ್ವಜ್ಞ ಅವ್ರದ್ದು ಒಂದು ಮಾತದಲ್ರಿ, ಬೆಚ್ಚನೆಯ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯ ನರಿವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಂತ ಹೇಳ್ಯಾರ್ರಿ. ಹೌದು ಬಿಡ್ರಿ, ಹಂಗೆ ಎಲ್ಲ ಇತ್ತಂದ್ರೆ ಸ್ವರ್ಗಕ್ಕೆ ಎಲ್ಲರೂ ಕಿಚ್ಚು ಹಚ್ಚತಾರ್ರಿ. ಆದ್ರೆ ಅದು ಎಲ್ಲರಿಗೆ ಆಗಂಗಿಲ್ಲಲ್ರಿ. ಒಂದಿದ್ರು ಒಂದಿರಂಗಿಲ್ರಿ. ಎಲ್ಲರಿಗೂ ಶ್ರೀಮಂತರಿಗೆ ಇರ್ತದ್ರಿ ಅದು, ಆದ್ರೆ ಬಡವರಿಗೆ ಒಂದಿದ್ರು ಒಂದಿರಂಗಿಲ್ಲ ರೀ. ಇಚ್ಛೆನರಿವ ಸತಿ ಇರ್ಬೇಕಂದ್ರೆ ಈ ಟೆನ್ಷನಿಗೆ ಒದರಾಡ್ತಾಳೆ. ಮನೆ ಅಂತರೂ ಇರಂಗಿಲ್ಲ, ಮೊದಲೇ ಕಟ್ಸ್ಲಿಕ್ಕೆ ಆಗ್ತಿರಂಗಿಲ್ಲ, ಬಾಡಿಗೆ ಮನೆಯಾಗಿರ್ತಾರೆ. ಅದೆಲ್ಲ ಇತ್ತಂದ್ರೆ ಎಲ್ಲರೂ ಹಚ್ತಾರೆ ಸ್ವರ್ಗಕ್ಕೆ ಕಿಚ್ಚು. ಹೌದಿಲ್ರಿ? ಮೊದ್ಲಿನ ಮಂದಿಗೆ ಏನಿತ್ರಿ? ಏನೂ ಇರಲಿಲ್ಲ ರೀ ಅವಾಗ. ಅಂದ್ರೆ ಈಗಿನ ಲೈಟ್ ಇರಲಿಲ್ಲ, ಫ್ಯಾನ್ ಇರಲಿಲ್ಲ, ಟಿ ವಿ, ಮೊಬೈಲು ಏನೂ ಇದ್ದಿದ್ದಿಲ್ಲ. ಆದರೂ ಅವ್ರು ಖುಷಿಯಾಗೇ ಇದ್ರಿಲ್ರಿ. ನಮಗೆಲ್ಲ ಇದ್ರೂ ನೆಮ್ಮದಿನೇ ಇಲ್ರಿ ಈಗ. ಯಾಕಂದ್ರೆ ಬರೀ ಬೇರೆಯವ್ರಿಗೆ ಕಂಪೇರ್ ಮಾಡೋದು, ಅವ್ರಂಗೆ ನಾವಿಲ್ಲ, ಇನ್ನೂ ಹೆಚ್ಚು ಗಳಿಸ್ಬೇಕು ಅನ್ನೋದು, ಬರೀ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಇನ್ನೂ ದುಡಿಬೇಕು ಅನ್ನೋ ಖುಷಿ ಒಳಗೆ ಈಗಿನ ಮುಂದಿಂದು ಯೋಚನೆ ಒಳಗೆ ಈಗಿನ ಖುಷಿನೇ ಕಳ್ಕೊಂಡ್ಬಿಡ್ತೀವಿ ರೀ. ಇವತ್ತಿನ ದಿನನೇ ಹೋಗಿಬಿಟ್ಟಿರ್ತದ್ರಿ ನಮ್ಮದು. ಬರೀ ಈಗ ಏನಾಗ್ಬಿಟ್ಟದಂದ್ರೆ ಒತ್ತಡದ ಜೀವನ ರೀ. ಸುಮ್ಮ ಅಂತ ಸ್ಮೈಲ್ ಕೊಟ್ಟು ಹೋಗ್ಬಿಡ್ತಾರೆ ರೀ. ಯಾರು ಎದುರಿಗೆ ಬಂದ್ರೆ ಪೂರ್ತಿ ನಗಕ್ಕೆ ಸಹಿತ ಮನಸ್ಸಿರಂಗಿಲ್ಲ. ಅಷ್ಟು ಕೆಲಸದ ಒತ್ತಡನೇ ಈಗಿನವ್ರಿಗೆ ಹಂಗೆ ಇರ್ತದ್ರಿ. ಹೆಂಗೆ ರೊಕ್ಕ ಇದ್ದಾವಂದ್ರೆ ಹಂಗೆ ಟೆನ್ಷನ್ ಜಾಸ್ತಿ ಆಗಿಬಿಟ್ಟದ್ರಿ. ಈಗ ಮೊದ್ಲಿನ ಮಂದಿ ಬಳಿ ರೊಕ್ಕನೂ ಅಷ್ಟು ಇರ್ತಿದ್ದಿಲ್ಲ ರೀ, ಕೆಲಸನೂ ಕಡಿಮೆ ಇರ್ತಿತ್ತು ರೀ, ಆರಾಮ್ ಇರ್ತಿದ್ರಿ ಅವರು. ಓದಷ್ಟೇ, ಊಟ ಮಾಡಿ ಬಂದಷ್ಟೇ, ಇಷ್ಟೇ ರೊಕ್ಕದಾಗ ಖುಷಿಯಿಂದ ಇರ್ತದ್ರಿ ಮನ್ಯಾಗ. ಒಂದೊಂದ್ಸಲ ಅದೇ ಚಲೋ ಅನ್ಸುತ್ತೆ. ಹೌದಿಲ್ರಿ? ಈ ಆಡಂಬರ ಜೀವನನೂ ಬೇಡ, ಈ ಟೆನ್ಷನೂ ಬೇಡ, ಈ ನೆಮ್ಮದಿ ಇಲ್ಲ ಜೀವನನೂ ಬೇಡ ಅನ್ನಿಸ್ತದೆ. ಹಂಗಿರಬಾರ್ದಂದ್ರೆ ನಾವು ಇದ್ದುದ್ರಲ್ಲೇನೋ ಈಗೂ ಖುಷಿಯಾಗಿರ್ಬೋದು ರೀ. ಇನ್ನೊಂದು, ಈಗ ಮೊಬೈಲ್ ಬಂದಿಂದ ಸ್ಟೇಟಸ್ಗಳನ್ನು ನೋಡ್ತಾರಲ್ರಿ, ಸ್ಟೇಟಸ್ಗಳು ಇಟ್ಟಿರ್ತಾರೆ. ಯಾರು ಎಲ್ಲಾರ ಹೋಗಿದ್ರಂದ್ರೆ ಸ್ಟೇಟಸ್ ಇಟ್ಟಿದ್ರಂದ್ರೆ ಅದನ್ನ ಇನ್ನೊಬ್ರಿಗೆ ಸ್ಕ್ರೀನ್ಶಾಟ್ ಹೊಡೆದು ಕಳಿಸೋದ್ರಿ. ನೋಡು, ಇಷ್ಟು ಮಾಡ್ತಾಳೆ, ಇಷ್ಟು ಎಂಜಾಯ್ ಮಾಡ್ತಾಳೆ, ಅಷ್ಟು ಎಂಜಾಯ್ ಮಾಡ್ತಾಳೆ ಅಂತೇಳಿ ಅಸೂಯೆ ಪಟ್ಕೊಳ್ಳೋದು, ಅವ್ರ ಬಗ್ಗೆ ಏನೇನಾರ ಮಾತಾಡೋದು. ಯಾಕೆ ಬೇಕ್ರಿ? ನೀವು ಮಾಡ್ರಿ, ಅದನ್ನು ನಿಮಗೂ ಇಷ್ಟನೇ ಇರ್ತದದು ಹಂಗೆ ಮಾಡೋದು. ಆದ್ರೆ ನೀವು ಮಾಡ್ತಿರಂಗಿಲ್ಲ, ಬೇರೆಯವ್ರಿಗೆ ಅನ್ನೋದು ಬಿಡಂಗಿಲ್ಲ. ಆಮೇಲೆ ಡ್ರೆಸ್ ಬಗ್ಗೆ ಮಾತಾಡೋದು. ಡ್ರೆಸ್ ಯಾರು ಹಾಕೊಂಡು ಹೊಂಟಿದ್ರಂದ್ರೆ ಅವ್ರು ನೋಡಿ ಅಸಹ್ಯ ಪಟ್ಕೊಳ್ಳೋದು. ಹೆಂಗೆ ಹಾಕೋತಾಳೋ ಡ್ರೆಸ್, ಏನೂ ಇಲ್ಲಾರ್ದೆ ಭಾರಿ ಆಯಿತು,
ನಾ ಇತ್ತಂದ್ರೆ ಭಾರಿ ಇತ್ತಿಕ್ಕಿಂತ ಈಗೀಗ ನಡ್ಸಾಳ ಇಷ್ಟು ಏನೇನಾರ ಅನ್ನೋದು ಅವ್ರ ಖುಷಿ, ಅವ್ರಿಗದು ಇಷ್ಟ ಹಾಕೋತಾರ. ನಿಮಗೆ ಇಷ್ಟ ಅಲ್ಲ, ನೀವು ಹಾಕೋರಿ, ಒಳ್ಳೆ ಬಿಡ್ರಿ, ಬೇರೆಯವ್ರಿಗೆ ಅಂತೀರಾಕ. ಇಂಥವು ಈ ಥರದ ಮಾತುಗಳನ್ನು ನೀವೇನು ಆಡ್ತಿರಲ್ಲ ಅದು ನಿಮಗೆ ಉಲ್ಟಾ ಹೊಡಿತದ್ರಿ. ಅದು ಉಲ್ಟಾ ನಿಮ್ಗೆ ಹೆಂಗಾಗಿಬಿಡ್ತದೆ ಅಂದ್ರೆ ಬರೀ ಅನ್ನೋದೇ ಅವ್ರಿಗೇನನ್ಲಿ ಇವ್ರಿಗೆ ಇವತ್ತೇನು ಅನ್ಬೇಕು, ಅವ್ರಿಗೆ ಇವತ್ತೇನು ಅನ್ಬೇಕು ಅನ್ನೋ ಬರೀ ಮೈಂಡ್ ಸೆಟ್ ಒಳಗೆ ನಿಮ್ಮ ಜೀವನ ಏನು ಅನ್ನೋದನ್ನೇ ಮರ್ತು ಬಿಟ್ಟಿರ್ತೀರಿ ನೀವು. ನಿಮಗಾಗಿ ನೀವು ಬದುಕ್ರಿ, ನಿಮಗೋಸ್ಕರ ನಿಮಗೂ ಹಾಕೋರಿ, ನೀವು ಎಂಜಾಯ್ ಮಾಡಿರಿ, ನೀವು ಬೇರೆ ಬೇರೆ ಥರದ ಡ್ರೆಸ್ ಹಾಕೋರಿ. ನಿಮ್ಗೆ ಯಾರು ಅಂತಾರೆ, ನೀವು ಬೇರೆಯವ್ರಿಗಂದ್ರೆ ನಿಮಗೂ ಹಿಂದಂತಾರೆ. ನೀವು ಅನ್ನಲಿಲ್ಲ, ನಿಮ್ಮಷ್ಟಕ್ಕೆ ನೀವಿದ್ರೆ ನಿಮಗೂ ಯಾರೋ ಅನ್ನಂಗೆ. ಇಷ್ಟೇ ಜೀವನ. ಖುಷಿಯಾಗಿರೋಣ್ರಿ, ಇದ್ದಷ್ಟ್ರಾಗನೇ ಖುಷಿಯಾಗಿರೋಣ. ಬೇರೆಯವ್ರ ಬಗ್ಗೆ ಅಸಹ್ಯ ಪಡೋದು ಬೇಡ. ಅವ್ರು ಶ್ರೀಮಂತರು ಇದ್ದವ್ರಿಗೆ ಶ್ರೀಮಂತರದು, ಬಡವರು ಇದ್ದವ್ರಿಗೆ ಬಡವರು. ಅವ್ರು ಅಷ್ಟು ಪಡ್ಕೊಂಬಂದಿರ್ತಾರೆ, ಇವ್ರು ಇಷ್ಟು ಪಡ್ಕೊಂಬಂದಿರ್ತಾರೆ. ಎಷ್ಟರ ಪಡ್ಕೊಂಬರ್ಲಿ ರೀ, ಯಾರಿಗೆ ಏನು ಕೊಟ್ಟಿರ್ತಾನಲ್ಲ ದೇವರು, ಅದರೊಳಗೆ ಖುಷಿಯಿಂದ ಇರೋಣ ಅಂತ ಹೇಳ್ತಾ ಇವತ್ತಿನ ವಿಷಯನ ಮುಗಿಸ್ತೀನಿ ರೀ. ಎಲ್ಲರಿಗೂ ಧನ್ಯವಾದಗಳು ರೀ. ಇನ್ನಷ್ಟು ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ. ಆದಷ್ಟು ಈ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಅಂದ್ರೆ ನನಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಒಂದು ಸ್ವಲ್ಪ ಆಸಕ್ತಿ ಬರ್ತದೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು.